ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿಸ್ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಒಂದು ಪುಟ್ಟ ಕತೆ ಹೇಳಕ್ಕೆ ಬಂದಿದ್ದೀನಿ. ಅದೇ ಮಥುರಾ ನಗರದಲ್ಲಿರುವ ಶ್ರೀಕೃಷ್ಣ ಜನ್ಮಭೂಮಿಯ ಕತೆ. ಕಂಸ ಅಂತ ಒಬ್ಬ ರಾಜ ಇದ್ದ. ಅವನು ಮಥುರಾ ನಗರನ ಆಳ್ತಿದ್ದ. ಅವನಿಗೆ ಒಬ್ಳು ತಂಗಿ ಇದ್ಲು. ಅವಳ ಹೆಸರು ದೇವಕಿ ಅಂತ. ದೇವಕಿಯ ಗಂಡ ವಾಸುದೇವ. ಇವರಿಬ್ಬರಿಗೆ 8ನೇ ಮಗು ಏನಾಗುತ್ತೆ, ಅದು ಕಂಸನ ಸಂಹಾರ ಮಾಡುತ್ತೆ ಅಂತ ಕಂಸಾಗೆ ಭವಿಷ್ಯ ಗೊತ್ತಾಗಿ ಆ ಮಗುನ ಸಾಯಿಸಬೇಕು ಅಂತ ಇವರಿಬ್ಬರನ್ನ ಕಾರಾಗೃಹ ಅಂದರೆ ಪ್ರಿಸನಲ್ಲಿ ಬಂಧಿಸಿದ್ದ. ಕಂಸ ಎಷ್ಟು ಕ್ರೂರಿ ಅಂದರೆ ಅವನ ಭವಿಷ್ಯದಲ್ಲಿ ಹೇಳಿದ್ದು 8ನೇ ಮಗು ಅವನ ಸಾವಿಗೆ ಕಾರಣ ಆಗುತ್ತೆ ಅಂತ. ಆದರೆ ದೇವಕಿಯ 7 ಮಕ್ಕಳನ್ನು ಅವನು ಬದುಕಕ್ಕೆ ಬಿಟ್ಟಿಲ್ಲ. ಇಷ್ಟೆಲ್ಲ ಪಾಪ ಮಾಡಿರುವಂತಹ ಈ ಕಂಸನ ಸಂಹಾರಕ್ಕೆ ದೇವಕಿ ತನ್ನ 8ನೇ ಮಗುವಿನ ಜನ್ಮ ನೀಡ್ತಾಳೆ. ಅದೇ ಶ್ರೀಕೃಷ್ಣ ಪರಮಾತ್ಮ. ಆ ರಾತ್ರಿ ಭಯಂಕರ ಮಳೆ ಇತ್ತು. ಕಾರಾಗೃಹದ ಬಾಗಿಲುಗಳು ಅದಾಗದೇ ತೆರೆದು ವಾಸುದೇವ ಆ ಮಗುವನ್ನು ಕರ್ಕೊಂಡು ಹೋಗಿ ಗೋಕುಲದಲ್ಲಿ ನಂದ ಮತ್ತು ಯಶೋಧ ಅವರಿಗೂ ಸಹ ಒಂದು ಮಗುವಾಗಿರುತ್ತೆ. ಆ ಮಗುನ ಇವರು ವಾಪಸ್ ಕರ್ಕೊಂಡು ಬರ್ತಾರೆ, ಅಂದರೆ ಮಗುವನ್ನ ಬದಲಾಯಿಸ್ತಾರೆ. ವಾಸುದೇವ ಕೃಷ್ಣನ ಗೋಕುಲದಲ್ಲೇ ಬಿಟ್ಟು ಅಲ್ಲಿಂದ ಮತ್ತೊಂದು ಮಗುನ ಕಾರಾಗೃಹಕ್ಕೆ ವಾಪಸ್ ಕರ್ಕೊಂಡು ಬರ್ತಾನೆ. ಆ ಮಗು ಬೇರೆ ಯಾರೂ ಅಲ್ಲ, ದುರ್ಗಾದೇವಿಯ ಅವತಾರ ಯೋಗಮಾಯೆ ಅಂತ. ಕಂಸನಿಗೆ ಗೊತ್ತಾಗುತ್ತೆ ದೇವಕಿ 8ನೇ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಅಂತ. ಆ ಕೋಪದಲ್ಲಿ ಬಂದು ಆ ಮಗುನ ಎತ್ತಿ ಎಸಿತಾನೆ. ಆ ಮಗು ದುರ್ಗಾದೇವಿಯ ಅವತಾರ ತಾಳುತ್ತೆ. ಆಗ ಆ ದೇವಿ ಹೇಳ್ತಾಳೆ, ಹೇ ಕಂಸ, ನಿನ್ನ ಸಂಹಾರಕನು ಇನ್ನೂ ಜೀವಂತವಿದ್ದಾನೆ, ಈಗಾಗಲೇ ಬೇರೆಡೆ ಜನ್ಮಿಸಿದ್ದಾನೆ. ಹೀಗೆ ಹೇಳಿ ಆ ದೇವಿ ಮಾಯ ಆಗ್ತಾಳೆ. ಇದಿಷ್ಟು ಶ್ರೀಕೃಷ್ಣ ಜನ್ಮಭೂಮಿಯ ಕತೆ. ಈಗ ಇದನ್ನು ಗೌರ್ಮೆಂಟ್ ಅವರು ನೋಡ್ಕೊತಾ ಇದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಇನ್ಫ್ಯಾಕ್ಟ್ ಯಾಕೆ ಅಂದರೆ ಒಳಗಡೆ ಮೊಬೈಲ್ ಅಲೋ ಇಲ್ಲ. ಎಲ್ಲೆಲ್ಲೋ ನಿಂತ್ಕೊಂಡು ಸೆಲ್ಫಿಗಳು, ರೀಲ್ಸ್ಗಳು, ಹುಚ್ಚಾಟಗಳು ಯಾವುದೂ ಇರೋದಿಲ್ಲ. ಒಳಗಡೆ ಶ್ರೀಕೃಷ್ಣ ಹಾಗೂ ರಾಧೆ ದೇವಸ್ಥಾನ ಕೂಡ ಇದೆ. ಆ್ಯಂಡ್ ಕೃಷ್ಣ ಹುಟ್ಟಿರೋ ಸ್ಥಳ ಏನಿದೆ ಅದನ್ನು ಜೈಲ್ ಥರನೇ ಒಂದು ಟೆಂಪಲ್ ಎಲ್ಲ ಕಟ್ಟಿಸಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಒಂದು ಜನ್ಮಭೂಮಿಯಲ್ಲಿ ಮಾಸ್ಕ್ ಕೂಡ ಇದೆ. ನಂಬ್ತೀರಾ? ನಿಜ. ಔರಂಗಜೇಬ್ ಅವನು ಎಷ್ಟು ಕ್ರೂಯಲ್ ಅಂತ ಎಲ್ಲರಿಗೂ ಗೊತ್ತು. ಅವನು ಅವರ ತಂದೆನೇ ಬಿಟ್ಟಿಲ್ಲ ಅಂಥ ಒಬ್ಬ ಮನುಷ್ಯ. ಅವನು ಯಾವ ಥರ ಅಂದರೆ ಯಾವ ಹಿಂದೂ ದೇವಸ್ಥಾನಗಳನ್ನು ಅವನು ಬಿಡ್ತಿರ್ಲಿಲ್ಲ, ಎಲ್ಲನೂ ಡೆಸ್ಟ್ರಾಯ್ ಮಾಡೋನು. ಆಗ ಅವನಿಗೆ ಕಣ್ಣಿಗೆ ಬಿದ್ದಿದ್ದು ಶ್ರೀಕೃಷ್ಣ ಜನ್ಮಭೂಮಿಯ ದೇವಸ್ಥಾನ. ಈ ದೇವಸ್ಥಾನನ ಡೆಮಾಲಿಷ್ ಮಾಡಿ ಶಾಹಿದ್ ಈದ್ಗಾಹ್ ಮಾಸ್ಕ್ನ ಇವನು ಕನ್ಸ್ಟ್ರಕ್ಟ್ ಮಾಡ್ತಾನೆ. ಅದಾದಮೇಲೆ ಬ್ರಿಟಿಷ್ ಆಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ 1944 ಹಿಂದೂಸ್ ಲ್ಯಾಂಡ್ ಏನೇನಿದೆ ಅವ್ರವ್ರಿಗೆ ಸೇರುತ್ತೆ. ಆಗ ನಮ್ಮ ಶ್ರೀಕೃಷ್ಣ ಜನ್ಮಭೂಮಿ ಏನಿದೆ ಅದನ್ನು ಮತ್ತೆ ರೀಸ್ಟೋರ್ ಮಾಡಿ ಆ ಮಾಸ್ಕ್ ಏನಿತ್ತು ಅದನ್ನು ಹಂಗೆ ಇಟ್ಟಿದ್ದಾರೆ. ಬಟ್ ನಮ್ಮ ಟೆಂಪಲ್ ಏನಿದೆ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಿ ಈಗ ಕಂಪ್ಲೀಟಾಗಿ ಅದನ್ನು ಗೌರ್ಮೆಂಟ್ ಅವರು ನೋಡ್ಕೊತಾ ಇದ್ದಾರೆ. ಇದಿಷ್ಟು ಶ್ರೀಕೃಷ್ಣ ಜನ್ಮಭೂಮಿಯ ಕತೆ. ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.